ಹಲೋ ಗೈಸ್, ಇವತ್ತು ನಾನು ಸ್ವಲ್ಪ ದೋಸೆ ಮಾಡುವ ಅಂತೇಳಿ ನಾನು ಇವಾಗ ವ್ಲಾಗ್ ಮಾಡೋದ್ರಿಂದ ಎಲ್ಲದನ್ನು ನಾನು ಇವಾಗ ವೀಡಿಯೋ ಮಾಡಬೇಕಾಗ್ತದೆ. ಹಾಗಾಗಿ ಸ್ವಲ್ಪ ಇದನ್ನು ಸಹ ವೀಡಿಯೋ ಮಾಡುವ ಅಂತೇಳಿ ಈಗ ಮಾಡ್ತಾ ಇದ್ದೇನೆ. ಈಗ ನಾನು ಒಬ್ಬಳೇ ಇದ್ದೇನೆ ಮನೇಲಿ, ಈಗ ಡ್ಯೂಟಿಗೆ ಹೋಗಬೇಕು. ಸ್ವಲ್ಪ ಸ್ವಲ್ಪ ದೋಸೆ ಮಾಡಿಕೊಂಡು ತಿಂದ್ಕೊಂಡು ಹೋಗುವ ಅಂತೇಳಿ. ಒಬ್ಬಳು ಇವಾಗ ತಿಂಡಿ ಮಾಡಲಿಕ್ಕೆ ದಸ್ನಾಗ್ತದೆ, ಯಾಕಂದರೆ ಒಬ್ಬರಿಗೆ ಮಾಡ್ಕೊಂಡು ತಿನ್ನಬೇಕಲ್ಲ, ಅದು ನನಗೆ ಹಸಿವಾಗ್ತಾ ಉಂಟು. ಸೊ ಹಾಗಾಗಿ ಸ್ವಲ್ಪ ತಿಂದ್ಕೊಂಡು ಹೋಗುವ ಅಂತೇಳಿ. ನೋಡುವ ಹೇಗೆ ಬರ್ತದೆ ಅಂತ. ಇವಾಗ ನಾನು ಯಾಕೆ ದೋಸೆ ಮಾಡಲಿಕ್ಕೆ ಹೊರಟದ್ದು ಅಂತ ಹೇಳಿದರೆ, ತುಂಬ ದಿನ ಆಯಿತು ನಾನು ಬ್ಲಾಗ್ ಎಲ್ಲ ಮಾಡದೆ. ಸೊ ಹಾಗಾಗಿ ಇವತ್ತು ಸ್ವಲ್ಪ ಬ್ಲಾಗ್ ಮಾಡುವ ಅಂಥೇಳಿ. ಮತ್ತು ಇವತ್ತು ನಾನು ಮನೇಲಿದ್ದೆ, ಅಂದರೆ ಇವಾಗ ಹೋಗಬೇಕು, ಸ್ವಲ್ಪ ಟೈಮ್ ಇತ್ತು, ಹಾಗಾಗಿ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡುವ ಅಂಥೇಳಿ. ನೋಡುವ ದೋಸೆ ಹೇಗೆ ಬಂದಿದೆ ಅಂತ. ಏನೋ ಒಂದು ಆಗಿದೆ, ಬಂದಿದೆ. ಅಂದರೆ ಫಸ್ಟ್ ದೋಸೆ, ನಿಮಗೆ ಫಸ್ಟ್ ದೋಸೆದ್ದು ಸ್ಟೋರಿ ಗೊತ್ತಾ? ನಾನು ಹೇಳ್ತೇನೆ ಎಂತ ಅಂತ. ಇವಾಗ ನಾವು ಮನೆಯಲ್ಲಿ ಫಸ್ಟ್ ದೋಸೆ ಮಾಡ್ತೇವಲ್ವಾ, ಅದನ್ನು ನಾವು ನಾಯಿಗೆ ಇಲ್ಲಾಂದರೆ ದನಕ್ಕೆ ಅಂತ ಕೊಡಬೇಕಂತೆ, ಅದು ಒಳ್ಳೆಯದು ಕೊಟ್ಟರೆ. ಸೊ ನಾನು ಹೀಗೆ ಒಂದು ಇಲ್ಲಿ ನೋಡಿದ್ದೆ, ಹಾಗೆ ನನಗೆ ಗೊತ್ತಿತ್ತು, ಆದರೆ ಇಷ್ಟು ಒಂದು ಎಂಥ ಕಲ್ಚರ್ ಇದೆ ಅಂತ ಗೊತ್ತಿರಲಿಲ್ಲ. ಅಂದರೆ ಮೊದಲಿಂದ ಇದೆಲ್ಲ ಇತ್ತು ಅಂತ ಹೇಳ್ತಾ ಇದ್ರು. ಸೊ ಹಾಗಾಗಿ ಫಸ್ಟ್ ದೋಸೆ ಅದು ನಾವು ದೇವರಿಗೂ ಇಡ್ಬೋದು, ಮತ್ತು ಇಲ್ಲಾಂದರೆ ನಾಯಿಗಳಿಗೆ ಕೊಡ್ಬೋದು, ಇಲ್ಲಾಂದರೆ ದನಗಳಿಗೆ, ಪಕ್ಷಿಗಳಿಗೆ. ಸೊ ಅದಕ್ಕೆ ಕೊಟ್ಟರೆ ಒಳ್ಳೆಯದು. ಸೊ ಇವಾಗ ದೋಸೆ ಆಗಿದೆ ಪ್ಲೇಟ್. ಹಾಗಾಗಿ ಅಮ್ಮ ಹೇಳಿದ್ರು ನನಗೆ ಫಸ್ಟ್ ಸ್ವಲ್ಪ ಎಣ್ಣೆ ಹಾಕು ಅಂತೇಳಿ. ನಾನು ಸ್ವಲ್ಪನೇ ಹಾಕಿದ್ದು, ಸ್ವಲ್ಪ ಹೇಳ್ತಾ ಇಲ್ಲದು. ಈಗ ಸ್ವಲ್ಪ ಅದೆಲ್ಲ ದೋಸೆ ಆದಮೇಲೆ ಚೆಂದ ಬರ್ತದೆ ನೋಡು. ನಾವು ಇವಾಗ ಮನೆಯಲ್ಲಿ ರೊಟ್ಟಿ ಮಾಡಿದ್ದು, ಅಂದರೆ ರೊಟ್ಟಿ ಅಂದರೆ ಅವಾಗ ತಿನ್ನಲಿಕ್ಕೆ ಚೆಂದ, ಅದು ಮಾಡಿಟ್ರೆ ಮತ್ತೆ ಅದು ತಿನ್ನಲಿಕ್ಕೆ ಚೆಂದ ಆಗೋದಿಲ್ಲ ನಮಗೆ. ರೌಂಡ್ ಶೇಪ್ ಬಂದಿದೆ ನೋಡ, ಚೆಂದ ಕಾಯಬೇಕೀಗ. ಹಾಗಾಗಿ ಫಸ್ಟ್ ದೋಸೆ ಸ್ಟೋರಿ ಈ ಥರ. ಏನಂದರೆ ಕೆಲವರಿಗೆ ಗೊತ್ತಿರ್ಬೋದು, ಅಂದರೆ ಅಪ್ಪ ಅಮ್ಮ ಮತ್ತು ಅಜ್ಜ ಅಜ್ಜಿಯವರಿಗೆಲ್ಲ ಗೊತ್ತಿರ್ಬೋದು ಕೆಲವರಿಗೆ. ಅಂದರೆ ಇವಾಗಿನ ಜನ್ರೇಷನ್ ಮಕ್ಕಳಿಗೆ ಗೊತ್ತಿರಲಿಕ್ಕೆ ಸ್ವಲ್ಪ ಕಷ್ಟನೇ. ಅಂದರೆ ಇವಾಗಿನ ಮಕ್ಕಳಿಗೂ ಕೇಳೋದು ಬೇಡ, ನಾವು ಹೇಳೋದು ಬೇಡ, ಅವರಿಗೆಲ್ಲ ಗೊತ್ತಾಗ್ತದೆ. ಆದರೆ ಇದು ಓಲ್ಡ್ ಕಲ್ಚರ್ ಆಗಿರೋದ್ರಿಂದ ಕೆಲವರಿಗೆ ಗೊತ್ತಿರಲಿಕ್ಕಿಲ್ಲ. ಹಾಗಾಗಿ ನಾವು ಇವಾಗ ಫಸ್ಟ್ ದೋಸೆ ಮಾಡ್ತೇವಲ್ವ, ಅದನ್ನು ನಾವು ಪ್ರಾಣಿಗಳಿಗೆ, ಪಕ್ಷಿಗಳಿಗೆ, ಇಲ್ಲಾಂದರೆ ದೇವರಿಗೂ ಇಡ್ಬೋದು ಅಂತ ಹೇಳ್ತಾರೆ. ಸೊ ಹಾಗಾಗಿ ನೋಡಿ ಇವಾಗ ಚೆಂದ ಎದ್ದಿದೆ. ನಾನು ಆಯಿಲ್ ಹಾಕಿದ್ದೆ ಅಲ್ಲ, ಹಾಗೆ ಚೆಂದ ಎದ್ದಿದೆ. ಇವಾಗ ಅಷ್ಟೇನಿದಿಲ್ಲ ನೋಡಿ, ಈ ಥರ ಬಂದಿದೆ ದೋಸೆ. ಇವಾಗ ನಾವು ಪ್ರಾಣಿ ಪಕ್ಷಿಗಳಿಗೆ ಏನು ಇವಾಗ ಊಟ ಎಲ್ಲ ಕೊಡ್ತೀವಿ, ಅದೊಂದು ಪ್ರಕೃತಿಯ ಜೊತೆ ಒಂದು ಹೊಂದಾಣಿಕೆ ಅಂತಲೂ ಹೇಳ್ಬೋದು. ಅಂದರೆ ಅದೆಲ್ಲ ಕೊಟ್ಟರೆ ತುಂಬ ಒಳ್ಳೆಯದು. ಹಾಗಾಗಿ ಇವಾಗ ಮೊದಲ ರೊಟ್ಟಿ ಏನು ಮಾಡಿರ್ತೇವೆ ನಾವು ಇವಾಗ ಮನೆಯಲ್ಲಿ, ಅದನ್ನು ನಾವು ಯಾರಿಗಾದರೂ ಹಂಚಿದರೆ, ಅಂದರೆ ನಮಗೆ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿಯೆಲ್ಲ ಇರುತ್ತೆ ಅಂತ ಒಂದು ಹಿರಿಯರ ಒಂದು ನಂಬಿಕೆ ಕೂಡ ಇದೆ ಅದರಲ್ಲಿ. ಡೌಟ್ ನನ್ನದು ಮೇಕಪ್ ಎಂತ ಇಲ್ಲ ಆಯಿತಾ, ನನ್ನ ಫೇಸ್ ಇರೋದೇ ಹೀಗೆ. ಸೊ ಹಾಗಾಗಿ ಎಲ್ಲರೂ ಏನು ಅಂದ್ಕೋಬೇಡಿ, ಓಕೆ. ಆವಾಗ ನಾನು ವಿಡಿಯೋ ಮಾಡಿದ್ದಲ್ಲ, ಅದು ಸ್ವಲ್ಪ ಕ್ಲಾರಿಟಿ ಇರಲಿಲ್ಲ, ಆದರೆ ತೊಂದರೆ ಇಲ್ಲ, ನೀವು ನೋಡ್ಬೋದು. ಆದರೆ ಇದು ಸ್ವಲ್ಪ ಕ್ಲಾರಿಟಿ ಇರ್ಬೋದು ಅಂದ್ಕೊಂಡಿದ್ದೇನೆ. ಸೊ ನೆಕ್ಸ್ಟ್ ನೋಡುವ.
ನನಗೆ ಏನಾದರೂ ಕ್ಲಾರಿಟಿ ಇರೋ ಕ್ಯಾಮರಾ ತೆಗೆದ್ರೆ ನಾನು ಚೆಂದ ವೀಡಿಯೋ ಮಾಡಿ ಎಲ್ಲ ಹಾಕ್ತೇನೆ. ಅಂದರೆ ಇವಾಗ ಇರೋದು ನನ್ನದು ನಾರ್ಮಲ್ ಫೋನ್, ಸೊ ಹಾಗಾಗಿ ಇವಾಗ ಒಂದು ವೀಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಇವಾಗ ಎಡಿಟ್ ಮಾಡಿರೋದು ಏನಿದೆ ಅದನ್ನು ನಾನು ಡಿಲೀಟ್ ಮಾಡಿ ಮತ್ತೆ ಅಪ್ಲೋಡ್ ಮಾಡಬೇಕಾಗುತ್ತೆ. ಹಾಗಾಗಿ ವ್ಲಾಗರಿಗೆ ಅದೊಂದು ಕಷ್ಟ. ಯಾಕಂತ ಹೇಳಿದರೆ ವ್ಲಾಗ್ ಮಾಡೋದಾದರೆ ಒಂದು ಕ್ಯಾಮರಾ ಇರಬೇಕು, ಇಲ್ಲಾಂದ್ರೆ ಲ್ಯಾಪ್ಟಾಪ್ ಯಾವುದಾದಿದ್ದರೆ ತುಂಬ ಈಸಿ ಆಗುತ್ತೆ. ಮೊಬೈಲಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು. ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡಿ ನಾನು ವೀಡಿಯೋಸ್ ಎಲ್ಲ ಮಾಡ್ತಾಯಿದ್ದೇನೆ. ಹಾಗಾಗಿ ನೋಡುವ. ಮತ್ತು ನನಗೀಗ ದೋಸೆ ತಿನ್ನಬೇಕು. ನಿಮ್ಮದು ದೋಸೆ ತಿಂದು ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ನಾನಿವಾಗ ಇಲ್ಲಿ ಒಬ್ಬಳೇ ಇರೋದ್ರಿಂದ ಒಬ್ಬಳೇ ಮಾತಾಡ್ತಾ ಇದ್ದೇನೆ. ಅಂದರೆ ಸ್ವಲ್ಪ ಗ್ಯಾಪ್ ತಗೊಂಡದ್ದು ಯಾಕಂತಂದರೆ ಕೆಲವೊಂದು ವೀಡಿಯೋಸ್ ಎಲ್ಲ ಎಡಿಟ್ ಮಾಡುವಾಗ ತುಂಬ ಲೇಟ್ ಆಗುತ್ತೆ. ಮತ್ತು ಅದನ್ನು ಅಪ್ಲೋಡ್ ಮಾಡಿ ಮತ್ತೆ ಇನ್ನೊಂದು ವೀಡಿಯೋ ಎಡಿಟ್ ಮಾಡಿ ಎಲ್ಲ ಹಾಕುವಾಗ ತುಂಬ ಕಷ್ಟ ಆಗ್ತದೆ. ಹಾಗಾಗಿ ಇವಾಗ ಈ ದೋಸೆ ಕಾದಿದೆ, ಸ್ವಲ್ಪ ನೋಡುವ. ಸ್ವಲ್ಪ ಇದೆ ಇನ್ನು ಕಾಯಲಿಕ್ಕೆ. ಇವಾಗ ದೋಸೆ ಕಾದಿದೆ, ನೋಡುವ ಹೇಗೆ ಬಂದಿದೆ ಅಂತೇಳಿ. ಹೀಗೆ ದೋಸೆ ಚೆಂದ ಬಂದಿದೆ. ಅಂದರೆ ನೋಡು, ಚೆಂದ ಬಂದಿದೆ ದೋಸೆ. ಇಲ್ಲಿ ನೋಡಿ, ದೋಸೆ ಇದು ಚೆಂದ ಬಂದಿದೆ. ನನಗೆ ಇಷ್ಟ ಆಯಿತು, ಸಾಕಂತ ನನಗೆ ದೋಸೆ. ಒಬ್ಬಳೇ ಎಲ್ಲ ಇರೋದು. ಮತ್ತು ಬಂದು ಅಮ್ಮ ಮಾಡ್ತಾರೆ ಸಂಜೆ ಬಂದು. ಹಾಗಾಗಿ ಇವಾಗ ದೋಸೆ ಸ್ವಲ್ಪ ತಿನ್ನುವ ಅಂತೇಳಿ. ಇವಾಗ ಇದೆಂತ ಹುಡಿ ಗೊತ್ತಾ? ಶೇಂಗಾ ಗೊತ್ತಾ? ನೆಲಗಡಲೆ. ಸೊ ಅದನ್ನು ಎಲ್ಲ ಎಂಥದ್ದು ಅಪ್ಪ ಹುಡಿ ಮಾಡಿ ಇಟ್ಟಿದ್ದಾರೆ. ಅದಕ್ಕೆ ಕಾಂಬಿನೇಷನ್ ಮೊಸರು ತುಂಬ ಚೆಂದಾಗ್ತದೆ. ಅದಕ್ಕೆ 2 ಮಿಕ್ಸ್ ಮಾಡಿ ದೋಸೆ ಅಂದರೆ ನಮಗೆ ಸಾಂಬಾರೆಲ್ಲ ಇಲ್ಲದಾಗ ನಮಗೆ ತಿನ್ನಲಿಕ್ಕೆ ಚೆಂದಾಗ್ತದೆ. ಹಾಗೆ ಮತ್ತು ಸ್ವಲ್ಪ ಡ್ರೈ ಫ್ರೂಟ್ಸ್ ತಗೊಂಡಿದ್ದೀನಿ. ನೋಡುವ. ನಂದು ಒಂದು ಸ್ಮಾಲ್ ವ್ಲಾಗ್, ಅಂದರೆ ಮಿನಿ ವ್ಲಾಗ್ ಅಂತ ಹೇಳ್ಬೋದು. ಸೊ ಹಾಗಾಗಿ ನಾನು ದೋಸೆ ಮಾಡ್ತಾಯಿದ್ದೆ, ಸ್ವಲ್ಪ ವೀಡಿಯೋ ಮಾಡುವ ಅಂತೇಳಿ ನಾನು ಮಾಡಿದ್ದು. ಸೊ ನಿಮಗೆ ವಿಡಿಯೋ ಇಷ್ಟ ಆದರೆ ನನ್ನ ಯೂಟ್ಯೂಬ್ ಚಾನಲ್ ಏನಿದೆ ಐಶು CK ವ್ಲಾಗ್ಸು, ಅದನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನೂ ಹೊಸ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬೈ ಬೈ.